ನಮಗೆ ಪೈಪಿಂಗ್ ಮಾಡೋಕ್ಕೆ ಬರೋಲ್ಲ, ತುಂಬ ಕಷ್ಟ ಅನ್ನೋರು ಕೂಡ ಈ ವಿಡಿಯೋನ ನೋಡಿದ್ರೆ ಪೈಪಿಂಗ್ ಮಾಡ್ಬೋದು. ಅಷ್ಟು ಈಸಿ ಇದೆ ಪೈಪಿಂಗು. ಆದಷ್ಟು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ರೆಡಿ ಪೈಪಿಂಗು ತಂದಿಟ್ಕೊಂಡಿದ್ದೀನಿ ನಾನು. ಕೆಲವೊಂದು ಸಲ ಈ ರೀತಿ ರೆಡಿ ಪೈಪಿಂಗ್ನೇ ಕೊಡ್ತೀನಿ. ಗೋಲ್ಡ್ ಕಲರ್ ಪೈಪಿಂಗು ರೆಡಿ ಪೈಪಿಂಗ್ ಅದು. ಇದು ನೋಡಿ, ಈ ರೀತಿ ಮೊದಲಿಗೆ ನಾನು ಮಿಷಿನ್ನ ಈ ರೀತಿ ಫುಟ್ನ ಸರಿ ಮಾಡ್ಕೊತಿದ್ದೀನಿ. ಇದು ಡಬಲ್ ಸೈಡ್ ಫುಟ್ ಆಗಿರೋದ್ರಿಂದ ನಾವು ಯಾವ ರೀತಿ ಬೇಕಾದ್ರೂ ನಾವು ಚೇಂಜ್ ಮಾಡ್ಕೋಬೋದು. ಪೈಪಿಂಗಿಗೆ ಒಂದು ಕಡೆ ಮಾಡ್ಕೋಬೋದು. ನಾನು ಇದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿ ನಿಮಗೆ ಬೇಕು ಅಂದರೆ. ಇದು ಮೀಶೋದಲ್ಲಿ ಮತ್ತು ಇಲ್ಲಿ ಅಂಗಡೀಲಿ ಕೂಡ ಸಿಗುತ್ತೆ. ಇಲ್ಲೆಲ್ಲ ನಿಮಗೆ ಎಲ್ಲಿ ಬೇಕಲ್ಲಿ ಅಂಗಡೀಲಿ ಹೋಗಿ ತೋರಿಸಿದ್ರು ಕೂಡ ಅಂಗಡಿಲೂ ಕೂಡ ಸಿಗುತ್ತೆ. ಈ ಥರದ್ದೊಂದು ನೀವು ಮಿಷಿನ್ಗೆ ಫಿಟ್ ಮಾಡಿಕೊಂಡ್ರೆ ನಾರ್ಮಲಾಗೂ ಸ್ಟಿಚ್ ಮಾಡ್ಬೋದು, ಪೈಪಿಂಗು ಕೂಡ ಮಾಡ್ಬೋದು. ಪದೇ ಪದೇ ಪೂಟ್ನ ಚೇಂಜ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಅದ್ರ ಬಗ್ಗೆ ವಿಡಿಯೋನ ಮಾಡಾಕಿದ್ದೀನಿ, ಅದನ್ನು ಕೂಡ ನೋಡಿ. ನಾನು ಮಿಶೋದಲ್ಲೂ ಕೂಡ ಚೆಕ್ ಮಾಡಿದೆ, ಅಲ್ಲೂ ಕೂಡ ಸಿಗುತ್ತೆ. ಈ ರೀತಿಯಾಗಿ ನೋಡಿ, ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡಿಕೊಂಡೆ. ಮಧ್ಯ ಮತ್ತು ಆ ಕಡೆ ಈ ಕಡೆ ಎರಡು ಸೈಡು ಇದೆ. ನಾನು ಯಾವ ರೀತಿ ಪೈಪಿಂಗ್ ಮಾಡ್ತೀನಿ ಆ ರೀತಿ ಅದನ್ನು ಜರುಗಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ನನಗೆ ನೆಕ್ಕಿಗೆ ಎಷ್ಟು ಬೇಕೋ ಅಷ್ಟು ಪೈಪಿಂಗ್ನ ರೆಡಿ ಪೈಪಿಂಗ್ ಆಗಿರೋದ್ರಿಂದ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನೆಕ್ಗೆ ಈ ರೀತಿ ಇಟ್ಟು ಸ್ಟಿಚ್ ಹಾಕೋತೀನಿ. ಎಡ್ಜಿಗೆ ನೀಟಾಗಿ ಸ್ಟಿಚ್ನ ಹಾಕೋತೀನಿ. ನಾನು ಆವಾಗಲೇ ಹೇಳ್ದಾಗೆ ಪೈಪಿಂಗಿಗೆ ಯಾವ ರೀತಿ ಬೇಕೋ ಆ ರೀತಿ ಫುಟ್ನ ಸರಿ ಮಾಡ್ಕೊಂಡಿದ್ದೀನಿ ಸೈಡಿಗೆ. ನೋಡಿ, ಈ ರೀತಿ ಎಡ್ಜಿಗೆ ನೀಟಾಗಿ ಇಟ್ಕೊಂಡು ಒಂದು ಸ್ಟಿಚ್ನ ಹಾಕ್ತಿದ್ದೀನಿ. ನಿಧಾನಕ್ಕೆ ತಿರುಗಿಸ್ಕೊಂಡು ಎಡ್ಜಿಗೆ ಬರೋ ರೀತಿ ಸ್ಟಿಚ್ ಹಾಕೋಬೇಕು. ನೋಡಿ, ಈ ರೀತಿ ಸ್ಟಿಚ್ ಮಾಡಿಕೊಂಡೆ. ಇವಾಗ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡೆ. ಆದಷ್ಟು ನೀವು ಒಂದು ಸೈಡ್ ಫುಟ್ ಇರುವಂಥದ್ದನ್ನು ಹಾಕ್ಕೊಂಡು ಈ ರೀತಿ ಥ್ರೆಡ್ ಪೈಪಿಂಗ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ನೀಟಾಗಿ ಬರುತ್ತೆ. ನೋಡಿ, ಇವಾಗ ಇದ್ರ ಮೇಲೆ ಬ್ಲೌಸ್ ಪೀಸ್ನ ಇಟ್ಕೊಂಡಿದ್ದೀನಿ ನೀಟಾಗಿ. ಇವಾಗ ಇದನ್ನು ಈ ರೀತಿ ಉಲ್ಟಾ ಮಾಡಿ ನಾನು ಸ್ಟಿಚ್ನ ಹಾಕೋತೀನಿ. ಎಡ್ಜಿಗೆ ಸ್ಟಿಚ್ ಹಾಕೋಬೇಕು. ಇಲ್ಲೂ ಕೂಡ ನಾವು ಪೈಪಿಂಗಿಗೆ ಸ್ಟಿಚ್ ಆಲ್ರೆಡಿ ಒಂದು ಸ್ಟಿಚ್ ಹಾಕಿದ್ದೀನಲ್ಲ, ಆ ಸ್ಟಿಚ್ ಮೇಲೆ ಬರಬೇಕು. ಆ ರೀತಿ ನೋಡಿಕೊಂಡು ನಿಧಾನಕ್ಕೆ ಸ್ಟಿಚ್ ಹಾಕೋತೀನಿ. ನಿಧಾನಕ್ಕೆ ಟಾಕ್ನೆಲ್ಲ ಹಾಕೋಬೇಕು. ಫಸ್ಟಿಗೆ ಲಾಸ್ಟಿಗೆಲ್ಲ ಟಾಕ್ನ ಹಾಕ್ಕೊಂಡು ಒಂದು ಸೈಡ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಫೂಟು ಒಂದು ಸೈಡ್ ಆಗಿರೋದ್ರಿಂದ ಚೆನ್ನಾಗಿ ಬರುತ್ತೆ ಮತ್ತು ಎಡ್ಜಿಗೂ ಕೂಡ ಹೊಲಿಗೆ ಹೋಗುತ್ತೆ. ನಾರ್ಮಲ್ಲು ನಾವು ಏನು ಸ್ಟಿಚ್ ಮಾಡ್ತೀವಿ, ನಾರ್ಮಲ್ಲು ಫೂಟು ಆ ಥರದ್ರಲ್ಲಿ ಪೈಪಿಂಗ್ನ ಮಾಡಬಾರ್ದು. ಆ ಥರದಲ್ಲಿ ಮಾಡಿದಾಗ ಆದಷ್ಟು ಈ ರೀತಿ ಇಷ್ಟು ಚೆನ್ನಾಗಿ ಪೈಪಿಂಗ್ ಬರಲ್ಲ. ನೀವು ಈ ರೀತಿ ಫೂಟ್ನ ಚೇಂಜ್ ಮಾಡ್ಕೊಂಡು ಮಾಡಿದ್ರೇ ಬೆಟರು. ನಿಮಗೆ ಇಲ್ಲ ಅಂದರೂ ಕೂಡ ಸಿಂಗಲ್ ಫುಟ್ ಸಿಗುತ್ತಲ್ಲ, ಅದನ್ನಾದರೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇವಾಗ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ಈ ರೀತಿ ಮ್ಯಾಚ್ ಹೊಡ್ಕೊತಿದ್ದೀನಿ ನೀಟಾಗಿ. ನೋಡಿ, ಈ ರೀತಿ ಮ್ಯಾಚ್ ಹೊಡ್ಕೊಂಡು. ತುಂಬ ಜನ ಪೈಪಿಂಗ್ ಮಾಡೋದಕ್ಕೆ ಕಷ್ಟ ಅಂತ ಪೈಪಿಂಗ್ ಬರುವಂಥ ಬ್ಲೌಸ್ಗಳನ್ನ ತೊಗೊಳ್ಳೋದೇ ಇಲ್ಲ. ಪೈಪಿಂಗ್ ಮಾಡಲ್ಲ, ಎಮ್ಮಿಂಗ್ ಮಾಡ್ತೀವಿ ಅಂತಲೇ ಹೇಳ್ತೀರಾ. ಆ ರೀತಿ ಮಾಡ್ಕೋಬೇಡಿ. ನೋಡಿ, ಸ್ವಲ್ಪ ದಿನ ಕಷ್ಟ ಆಗ್ಬೋದು, 1-2 ಸ್ಟಿಚ್ ಮಾಡೋವರೆಗೂ ಕಷ್ಟ ಆಗ್ಬೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ರೀತಿ ಸಿಂಗಲ್ ಫೂಟ್ನ ತೊಗೊಂಡು ನೀವು ಸ್ಟಿಚ್ ಮಾಡೋದ್ರಿಂದ ಪೈಪಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ರೆಡಿ ಪೈಪಿಂಗ್ ಆಗಿರೋದ್ರಿಂದ ಕೆಲಸನೂ ಕೂಡ ಬೇಗ ಆಗುತ್ತೆ. ಗೋಲ್ಡ್ ಕಲರ್ ಪೈಪಿಂಗ್ನ ತಂದಿಟ್ಕೊಂಡಿದ್ದೀನಿ. ಈ ರೀತಿ ಗೋಲ್ಡ್ ಕಲರಲ್ಲಿ ಪೈಪಿಂಗ್ನ ಮಾಡಿ ಅಂತ ಹೇಳಿದಂಥ ಕಸ್ಟಮರ್ಗೆ ಈ ರೀತಿ ರೆಡಿ ಪೈಪಿಂಗ್ನ ಹಾಕ್ತೀನಿ. ಇಲ್ಲ ನಮಗೆ ಆ ಥರ ಬೇಡ ಅನ್ನೋರಿಗೆ ಅವ್ರವ್ರದ್ದೇ ಬಟ್ಟೆನ ತೊಗೊಂಡು ಆ ಥರ ಪೈಪಿಂಗ್ನು ಕೂಡ ಮಾಡ್ತೀನಿ. ನೋಡಿ, ಇವಾಗ ನೀಟಾಗಿ ಸ್ಟಿಚ್ ಹಾಕೋತಿದ್ದೀನಿ. ಆದಷ್ಟು ನೀಟಾಗಿ ಸ್ಟಿಚ್ ಮಾಡಬೇಕು ಅಂತ ಅನ್ಕೋತೀರಾ, ಆದರೂ ಕೂಡ ಭಯ ಇರುತ್ತೆ, ಪೈಪಿಂಗ್ ಬರಲ್ಲ, ನಾನು ಯಾವ ರೀತಿ ಮಾಡಿದ್ರು ನಂಗೆ ಸರಿಯಾಗಿ ಬರ್ತಿಲ್ಲ ಅಂತ ನೀವು ಕೆಲಸನೇ ಮಾಡ್ದೇ ಇರ್ಬೋದು. ಎಷ್ಟೋ ಜನ ಹೇಳ್ತಿರ್ತಾರೆ ಪೈಪಿಂಗ್ ಮಾಡೋದು ಕಷ್ಟ ಅಂತ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ಕಷ್ಟ ಏನಿಲ್ಲ. ಮೊದಲಿಗೆ 1, 2, 3 ಒಂದು 5 ಬ್ಲೌಸೇ ಸರಿ ಬರಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನೀವು ಆಮೇಲೆ ಮಾಡ್ಬೋದು. ಮೊದಲಿಗೆ ಈ ರೀತಿ ಕ್ರಾಸಾಗಿ ಮಾಡೋದಕ್ಕಿಂತ ನೀವು ಸ್ಟ್ರೈಟ್ ಪೈಪಿಂಗ್ ಏನು ಬರುತ್ತೆ ಅದನ್ನು ಕಲ್ತ್ಕೊಳ್ಳಿ. ಮೊದಲಿಗೆ ಸ್ಟ್ರೈಟಾಗಿ ಮಾಡೋದನ್ನು ಕಲ್ತ್ಕೊಳ್ಳಿ. ಸ್ಲೀವ್ಸಿಗೆ ಅದಕ್ಕೆ ಇದಕ್ಕೆ ಮಾಡಿ ಸ್ಟ್ರೈಟಾಗಿ ವೇಸ್ಟ್ ಬಟ್ಟೆನ ತೊಗೊಂಡು ಸ್ಟ್ರೈಟಾಗಿ ಮಾಡಿ. ಆಮೇಲೆ ನೀವು ಈ ರೀತಿ ಕ್ರಾಸ್ ಬಟ್ಟೆನ ಇಟ್ಕೊಂಡು ಪೈಪಿಂಗ್ನ ಮಾಡಿ, ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಇವಾಗ ಮೇಲ್ಗಡೆ ಕೂಡ ಒಂದು ಸ್ಟಿಚ್ನ ಹಾಕ್ಕೊಂಡೆ ನಾನು, ನೀಟಾಗಿ ಬಂತು. ಎಷ್ಟು ಈಜಿ ಇದೆ ಅಂದರೆ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಅಷ್ಟು ಈಜಿ ಇದೆ. ಕಲಿಯೋವರೆಗೂ ಕಷ್ಟ. ಯಾವುದೇ ಕೆಲಸ ಆದ್ರೂ ಕಲ್ತ ಮೇಲೆ ಇಷ್ಟಕ್ಕೆ ನಾನು ಅಷ್ಟೊಂದು ಹೆದರ್ತಿದ್ನ ಅಂತ ಅನಿಸುತ್ತೆ ನಿಮಗೇನೆ. ಭಯ ಇಲ್ಲದೇ ಯಾವುದೇ ಕೆಲಸನೂ ಮಾಡಬೇಕಷ್ಟೇ. ನಾವು ಕಷ್ಟಪಟ್ಟು ಟೈಲರಿಂಗ್ನೇ ಕಲ್ತಿದ್ದೀವಿ ಅಂದರೆ ಈ ಪೈಪಿಂಗ್ ಮಾಡೋದು ಯಾವ ದೊಡ್ಡದಲ್ವಾ. ಅದಕ್ಕೋಸ್ಕರ ಹೇಳ್ತೀನಿ. ತುಂಬ ಜನ ಹೆಣ್ಮಕ್ಳು ಹೇಳ್ತಿರ್ತೀರಾ, ಅಕ್ಕ ತುಂಬ ವರ್ಷ ಆಯಿತು ನಾನು ಸ್ಟಿಚ್ ಮಾಡ್ತಿದ್ದೀನಿ, ಅದು ನನಗೆ ಪೈಪಿಂಗ್ ಮಾಡೋಕ್ಕೆ ಬರೋದೇ ಇಲ್ಲ ಅಂತ. ನೋಡಿ, ಎರಡೂ ಸೈಡು ಪೈಪಿಂಗ್ ಮಾಡ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದಕ್ಕೋಸ್ಕರ ಈ ವಿಡಿಯೋನ ಹಾಕ್ತಿದ್ದೀನಿ. ಯಾರೆಲ್ಲ ನೋಡ್ತಿದ್ದೀರಾ ನನಗೂ ಸಪೋರ್ಟ್ ಮಾಡಿ. ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ನಾನು ಎರಡೂ ನೆಕ್ಗೆ ಪೈಪಿಂಗ್ ಮಾಡಿಕೊಂಡೆ. ಫ್ರಂಟ್ ನೆಕ್ಕಿಗೆ ಪೈಪಿಂಗ್ ಮಾಡಿಕೊಂಡೆ. ಬ್ಯಾಕ್ನ ನಾನು ಡಿಸೈನ್ ಮಾಡಿದ್ದೀನಿ, ಅದನ್ನು ಕೂಡ ಪೈಪಿಂಗಲ್ಲೇ ಡಿಸೈನ್ ಮಾಡಿದ್ದೀನಿ. ಕಸ್ಟಮರ್ ತೊಗೊಂಡು ಹೋಗಿದ್ದಾರೆ, ತುಂಬ ಇಷ್ಟಪಟ್ಟರು, ಚೆನ್ನಾಗಿ ಮಾಡಿದ್ದೀಯಾ ಅಂತ ಹೇಳಿದ್ರು. ಕೆಲವೊಂದು ಸಲ ಈ ರೀತಿಯಾಗಿ ನಾವು ಹೊಸದಾಗಿ ಏನಾದರೂ ಮಾಡಿಕೊಟ್ರೆ ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ. ಕಸ್ಟಮರ್ ಮಾಡಬೇಕು ಅನ್ನೋ ಹಾಗೇನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗೋಲ್ಡ್ ಕಲರಲ್ಲಿ ಲೈನ್ಸ್ ಬಂದಿದೆ.
ಅದರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಸ್ಲೀವ್ಸಿಗೂ ಕೂಡ ಪೈಪಿಂಗ್ ಮಾಡ್ತೀನಿ. ಈ ರೀತಿ ಲೈನ್ಸಿಗೆ ಪೈಪಿಂಗ್ ಮಾಡೋದನ್ನು ಕಲ್ತ್ಕೊಳ್ಳಿ ಮೊದಲಿಗೆ, ಆಮೇಲೆ ಬೇಕಾದ್ರೆ ನೀವು ನೆಕ್ಗೆಲ್ಲ ಪೈಪಿಂಗ್ ಮಾಡೋದನ್ನು ಕಲ್ತ್ಕೋಬೋದು. ಈ ರೀತಿ ರೆಡಿ ಪೈಪಿಂಗ್ನ ತಂದಿಟ್ಕೊಂಡು ನೀವು ಮಾಡ್ಬೋದು. ಇಲ್ಲ ಥ್ರೆಡ್ ಪೈಪಿಂಗು ಅಂದರೆ ದಾರ ಬರುತ್ತೆ, ಅದಕ್ಕೆ ಅಂತಲೇ ದಾರ ಬರುತ್ತೆ. ದಾರಾನ ತಗೊಂಡು ನಮ್ಗೆ ಯಾವ ಬಟ್ಟೆ ಬೇಕು ಆ ಬಟ್ಟೆಗೆ ದಾರಾನ ಸ್ಟಿಚ್ ಮಾಡ್ಕೋಬೇಕು ಮೊದಲಿಗೆ. ಆಮೇಲೆ ನಾವು ಬಟ್ಟೆಗೆ ಈ ಥರ ಬ್ಲೌಸ್ ಪೀಸಿಗೆ ಪೈಪಿಂಗ್ ಮಾಡ್ಕೋಬೋದು. ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ. ಯಾರೆಲ್ಲ ಕಲ್ತಿದ್ದೀರಾ, ಕಲಿಬೇಕು ಅಂದ್ಕೊಂಡಿದ್ದೀರಾ, ಎಲ್ಲ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ. ಒಂದು ಸಲ ಇಲ್ಲ 2 ಸಲ ಆಗಿರ್ಬೋದು, ಒಂದು 10 ಸಲನೇ ಆಗಲಿ ಪರವಾಗಿಲ್ಲ. ಕಷ್ಟ ಆಗುತ್ತೆ ಅಷ್ಟೇ, ಯಾವುದು ಕೂಡ ಫಸ್ಟಿಗೆ ಬರಲ್ಲ. ನಿಮ್ಮ ಪ್ರಯತ್ನ ತುಂಬ ಮುಖ್ಯ ಆಗಿರುತ್ತೆ. ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಕೆಲಸ ಅನ್ನೋದು ಬರುತ್ತೆ. ಯಾರೆಲ್ಲ ಹೊಸ್ದಾಗಿ ಟೈಲರಿಂಗ್ ಮಾಡ್ತಿದ್ದೀರಾ, ನಮಗೇನು ಬರಲ್ಲ ಅನ್ನೋರು ಕೂಡ ನಾನು ಹೇಳೋದಿಷ್ಟೇ, ನಿಮ್ಮ ಪ್ರಯತ್ನ ಮಾಡಬೇಕು. ನೋಡಿ ಇವಾಗ ಇದನ್ನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಲೈನಿಂಗ್ ಮೇಲೆ ಕೊಟ್ಕೊಂಡೆ, ಇವಾಗ ಉಲ್ಟಾ ಮಾಡಿ ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡಿದ್ದೀನಿ. ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ಮೊದಲಿಗೆ ನಾನು ಏನು ಸ್ಟಿಚ್ ಹಾಕ್ಕೊಂಡಿರ್ತೀನಲ್ಲ ಆ ಹೊಲಿಗೆ ಕಾಣಿಸುತ್ತೆ ಲೈನಿಂಗ್ನ ಉಲ್ಟಾ ಮಾಡ್ಕೊಂಡಾಗ, ಆ ಹೊಲಿಗೆ ಮೇಲೆ ನೀಟಾಗಿ ಎಡ್ಜಿಗೆ ಹೊಲಿಗೆ ಹಾಕೋತೀನಿ. ಆ ರೀತಿ ಮಾಡಿಕೊಂಡು ಪೈಪಿಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಸ್ಟಮರ್ ಕೂಡ ಒಂದು 50 ರೂಪಾಯಿ ಅಮೌಂಟ್ನ ಎಕ್ಸ್ಟ್ರಾ ತೊಗೋಬೋದು. ನಾವು ಈ ರೀತಿ ಪೈಪಿಂಗ್ ಮಾಡಿದ್ದೀವಿ, ಪೈಪಿಂಗಿಗೂ ಇಷ್ಟು ಅಮೌಂಟ್ ಕೊಟ್ಟು ತೊಗೊಂಬಂದಿದ್ದೀವಿ ಅಂತೆಲ್ಲ ಹೇಳಿದಾಗ ಕಸ್ಟಮರ್ ಕೊಡ್ತಾರೆ. ಇಲ್ಲ ಗೋಲ್ಡ್ ಕಲರ್ ಬಟ್ಟೆನ ತಂದು ಮಾಡಿದ್ದೀವಿ, ಇಷ್ಟ ಆಗುತ್ತೆ ಅಂದರೆ ಅವರು ಕೂಡ ಕೊಡ್ತಾರೆ. ಏಕೆಂದರೆ ಅವರಿಗೆ ನೋಡೋದಕ್ಕೆ ಇಷ್ಟ ಆದರೆ ಅಮೌಂಟ್ ಬಗ್ಗೆ ಯೋಚನೆ ಮಾಡಲ್ಲ. ಕೆಲವೊಬ್ಬರು ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಕೊಡುವಂಥ ಕಸ್ಟಮರ್ ಇದ್ದಾರೆ. ಕೆಲವೊಬ್ಬರು ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿದ್ರು ಕೊಡುವಷ್ಟು ಅಮೌಂಟೇ ಕೊಡೋದು. ನಿಮಗೆ ಕಸ್ಟಮರ್ ಯಾವ ರೀತಿ ಡಿಪೆಂಡ್ ಆಗಿದ್ದಾರೆ ಅದ್ರ ಮೇಲೆ ನೋಡ್ಕೊಂಡು ಮಾಡಿಕೊಡಿ. ಇನ್ನೊಂದು ಏನಪ್ಪ ಅಂದರೆ ಕಸ್ಟಮರ್ ಅಮೌಂಟ್ ಕಡಿಮೆ ಕೊಟ್ಟರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನು ಕಲ್ತಿದ್ದೀವಿ ಅನ್ನೋದು ಒಂದು ಖುಷಿ. ನೀವು ಪ್ರಯತ್ನ ಪಡಿ, ಆದಷ್ಟು ನಿಮ್ಮ ಬ್ಲೌಸ್ಗಳಿಗೆ ಎಕ್ಸ್ಟ್ರಾ ಬಟ್ಟೆಗೆ ಆ ರೀತಿ ಎಲ್ಲ ಪ್ರಯತ್ನ ಪಡಿ. ಇವಾಗ ನೋಡಿ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕೋತಿದ್ದೀನಿ. ನೀಟಾಗಿ ಮೇಲ್ಗಡೆ ಕೂಡ ಒಂದು ಸ್ಟಿಚ್ ಹಾಕೋತಿದ್ದೀನಿ. ಈ ಥರ ಸ್ಟ್ರೈಟ್ಗೆ ಪೈಪಿಂಗ್ ಕೊಡೋದು ತುಂಬಾ ಈಸಿಯಾಗಿರುತ್ತೆ. ಕ್ರಾಸಾಗಿ ಪೈಪಿಂಗ್ ಕೊಡೋದಾದರೆ ಸ್ವಲ್ಪ ಕಷ್ಟ ಆಗುತ್ತೆ, ಏಕೆಂದರೆ ಕ್ರಾಸಲ್ಲೆಲ್ಲ ಅಷ್ಟು ನೀಟಾಗಿ ಬರಲ್ಲ. ಅದಕ್ಕೋಸ್ಕರ ಮೊದಲಿಗೆ ಈ ರೀತಿ ಸ್ಟ್ರೈಟಾಗಿ ನೀಟಾಗಿ ಎಡ್ಜಿಗೆ ಕೊಡೋದನ್ನು ಕಲ್ತ್ಕೊಳ್ಳಿ. ಆಮೇಲೆ ನೀವು ಬೇಕಾದರೆ ರೌಂಡ್ ನೆಕ್ಕಿಗೆ ಆ ಥರದಕ್ಕೆಲ್ಲ ಡಿಸೈನ್ ಮಾಡೋದಕ್ಕೆ ಆ ಥರದ್ದೆಲ್ಲ ಕೊಟ್ಕೋಬೋದು. ನಾನು ಆವಾಗಲೇ ಹೇಳ್ದಾಗೆ ಸ್ವಲ್ಪ ಒಂದಷ್ಟು ಬ್ಲೌಸ್ಗಳಿಗೆ ಕಷ್ಟ ಆಗ್ಬೋದು, ಆಮೇಲೆ ಅದೇ ನಿಮ್ಗೆ ಈಸಿ ಆಗುತ್ತೆ. ಫಸ್ಟ್ನೇ ಸಲ ಕಲಿಬೇಕಾದ್ರೆ ಒಂದು 2 ಗಂಟೆ 3 ಗಂಟೆ 1 ಗಂಟೆ ಟೈಮ್ ತೊಗೊಳುತ್ತೆ. ಅದೇ ನೀವು ಚೆನ್ನಾಗಿ ಕಲ್ತ್ಕೊಂಡ್ಮೇಲೆ 10 ನಿಮಿಷ ಸಾಕು ನಿಮಗೆ ಈ ರೀತಿ ಪೈಪಿಂಗ್ ಕುಟ್ಕೊಳ್ಳೋದಕ್ಕೆ, ಅಷ್ಟೇ ಈಸಿ ಆಗುತ್ತೆ. ಕೆಲವೊಬ್ಬರು ಹೇಳ್ತಿರ್ತೀರ ನನಗೆ ಬ್ಲೌಸ್ ಕಲ್ತಿದ್ದೀನಿ, ಟೈಲರಿಂಗ್ ಕಲ್ತಿದ್ದೀನಿ, ಆದರೆ ಸ್ವಲ್ಪ ಅಷ್ಟೇ ಬರೋದು, ಸ್ವಲ್ಪನೇ ಕಲ್ತಿರೋದು ನಾನು ಅಂತ. ಹಾಗಂತ ಅಂದ್ಕೊಂಡು ನೀವು ಮನೇಲಿದ್ದರೆ ಹಾಗೇ ಇರುತ್ತೆ. ಇವಾಗೆಲ್ಲ ಒಂದು ಸ್ವಲ್ಪ ಟಚ್ ಇದ್ದರೆ ಸಾಕು, ಯೂಟ್ಯೂಬ್ನ ನೋಡ್ಕೊಂಡು ತುಂಬ ಕೆಲಸನ ಕಲ್ತ್ಕೋಬೋದು. ಡಿಸೈನ್ ಬ್ಲೌಸು, ಬೋಟ್ ನೆಕ್ ಬ್ಲೌಸು, ಎಲ್ಲ ಥರ ಡಿಸೈನ್ ಬ್ಲೌಸ್ನು ಕೂಡ ಕಲ್ತ್ಕೊಂಡು ಸ್ಟಿಚ್ ಮಾಡ್ಬೋದು. ಇವಾಗ ಯೂಟ್ಯೂಬ್ನ ನೋಡ್ಕೊಂಡು ನೋಡಿ ನಾನು ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂತ. ಈ ರೀತಿ ಪೈಪಿಂಗ್ ಕೊಟ್ಟು ಬ್ಯಾಕ್ ಬಾರ್ಡ್ರಿಗೂ ಕೂಡ ಆ ಕಡೆ ಈ ಕಡೆ ಪೈಪಿಂಗ್ ಕೊಟ್ಕೊಂಡು ಸಪ್ರೇಟಾಗಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ದೀನಿ. ಮತ್ತು ನೆಕ್ಕಿಗೂ ಕೂಡ ಪೈಪಿಂಗ್ ಕೊಟ್ಟಿದ್ದೀನಿ, ಸ್ಲೀವ್ಸಿಗೂ ಕೂಡ ಪೈಪಿಂಗ್ ಕೊಟ್ಟಿದ್ದೀನಿ, ಫ್ರಂಟಿಗೂ ಕೂಡ ಪೈಪಿಂಗ್ ಕೊಟ್ಕೊಂಡಿದ್ದೀನಿ. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬ್ಲೌಸು. ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು. ಈ ರೀತಿಯಾಗಿ ಹೊಸದಾಗಿ ಏನಾರು ಪ್ರಯತ್ನ ಪಡ್ತಿದ್ರೆ ಕಸ್ಟಮರ್ಗಳು ಕೂಡ ಜಾಸ್ತಿ ಆಗ್ತಾರೆ. ನಮಗೆ ಇಷ್ಟಪಟ್ಟು ಇನ್ನೊಬ್ರಿಗೆ ಹೇಳಿ ನಮಗೆ ತಂದುಕೊಡುವಂಥ ಚಾನ್ಸ್ ಕೂಡ ಇರುತ್ತೆ. ಈ ರೀತಿಯಾಗಿ ಹೊಸದಾಗಿ ಏನಾದರೂ ಮಾಡ್ತಿರ್ಬೇಕು, ನಾವು ಕೆಲಸನ ಕಲ್ತಿದ್ದೀವಿ ಅಂದರೆ ನಾವು ಸುಮ್ಮನೆ ಕೂತ್ರೆ ಯಾವುದೂ ಆಗಲ್ಲ. ಆದಷ್ಟು ಈ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.